ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ಪಡಿತರ ಫಲಾನುಭವಿಗಳಿಗೆ ನೀಡುತ್ತಿರುವ ನೇರ ನಗದು ವರ್ಗಾವಣೆ ಬದಲಾಗಿ ಆಹಾರ ಕಿಟ್ ವಿತರಿಸುವ ಬಗ್ಗೆ ವಿಷಯ ಇತ್ತು. ಸದ್ಯ ಏನು ಎಕ್ಸಿಸ್ಟಿಂಗ್ ಸಿಸ್ಟಮ್ ಇದೆ DBT, ಆ DBTಯನ್ನು ಅಂದರೆ ನಾವು 34 ರೂಪಾಯಿ kg ಹೆಂಗೆ 170ವರೆಗೆ ಕೊಡ್ತೇವಲ್ಲ, ಅದು ಕಂಟಿನ್ಯೂ ಆಗ್ತದೆ. DBT ವಿಲ್ ಕಂಟಿನ್ಯೂ. ಕಿಟ್ ಇಲ್ಲ, DBT ವಿಲ್ ಕಂಟಿನ್ಯೂ. ನಾವು ವಿಲ್ ಕಂಟಿನ್ಯೂ DBT. ಇಲಾಖೆಯವರು 2-3 ಪ್ರಸ್ತಾವನೆಗಳನ್ನು ಇರಿಸಿದ್ರು. ಒಂದು 28 kgಗೆ ಅಕ್ಕಿ ಕೊಡೋಕ್ಕೆ ಮುಂದೆ ಬಂದಾರ, ಅದನ್ನು ತೆಗೆದುಕೊಳ್ಳೋದ್ರ ಬಗ್ಗೆ. ಆಮೇಲೆ ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ಫಲಾನುಭವಿಗಳಿಗೆ ನೀಡಲಾಗುತ್ತಿರುವ ನೇರ ನಗದು ವರ್ಗಾವಣೆ 170 ಪಡಿತರ ಫಲಾನುಭವಿಗಳಿಗೆ ಬ್ಯಾಂಕ್ ಮೂಲಕ ವರ್ಗಾಯಿಸುವಂಥದ್ದು, ಮತ್ತು ಅದರ ಬದಲಾಗಿ ಈ ಅರ್ಧ kg ತೊಗರಿ ಬೇಳೆ, ಅರ್ಧ kg ಸೂರ್ಯಕಾಂತಿ ಎಣ್ಣೆ ಮತ್ತು ಅರ್ಧ kg ಸಕ್ಕರೆಗೊಂಡ ಆಹಾರ ಕಿಟ್, ಫುಡ್ ಕಿಟ್ ವಿತರಿಸೋದ್ರ ಬಗ್ಗೆ ಮತ್ತೊಂದು. ಈ ರೀತಿಯಾಗಿ ಅವರು ಪ್ರಸ್ತಾವನೆಗಳಿದ್ದು, ಆ ಪ್ರಸ್ತಾವನೆಗಳಲ್ಲಿ 170 ರೂಪಾಯಿ ಏನು ಹಣ DBT ಇದೆ, ಆ DBT ಪದ್ಧತಿಯನ್ನು ಮುಂದುವರಿಸೋದಕ್ಕೆ ನಿರ್ಣಯಿಸಿದೆ. ಇರೋದ ಅದನ್ನು ಫುಡ್ ಕಿಟ್ಗಳನ್ನು ಕೊಡಬಾರ್ದು ಏನೋ ಅನ್ನೋದ್ರ ಬಗ್ಗೆ ಪ್ರಸ್ತಾವನೆ ಇತ್ತು. DBTಯನ್ನು ಕಂಟಿನ್ಯೂ ಮಾಡಬೇಕು ಅಂಥೇಳಿ. ಒಂದು ಸೆಕೆಂಡ್ ಕೇಳಿ. ಮತ್ತೊಂದು, ಮಾನ್ಯ ಸಚಿವರಿಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಇನ್ನೊಂದು ಆಪ್ಷನ್ ಕೊಟ್ಟಿವಿ ನಾವು. ಒಂದು ವೇಳೆ ಡಿಮ್ಯಾಂಡ್ಗಳನ್ನು ನೋಡಿಕೊಂಡು ಈಗೇನು ಫುಡ್ ಕಿಟ್ ಐತಲ್ಲ, ಫುಡ್ ಕಿಟ್ಗಳನ್ನು ಆಪ್ಷನನ್ನು ನೀವು ಕೊಡ್ಬೋದು ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಆಪ್ಷನನ್ನು ಕ್ಯಾಬಿನೆಟ್ಟು ಸೂಚನೆ ಮಾಡ್ತು. ಆದರೆ ಒಟ್ಟಾರೆ 170 ರೂಪಾಯಿಯ ಈ DBT ಏನು ಪದ್ಧತಿ ಇದೆ ಅದು ಮುಂದುವರಿತದೆ. ಉತ್ತರ ಕರ್ನಾಟಕದ ಕಡೆ ಅಲ್ಲ, ನಿಮಗೂ ಗೊತ್ತಿದ್ದಂಗೆ ನಮಗೆ ಸ್ಟೇಪಲ್ ಫುಡ್ಡು ಜೋಳನೂ ಇರ್ತದೆ. ಅದಕ್ಕೆ 5 kg ರೈಸ್ ವಿಲ್ ಸಫೈಸ್. ನಮ್ಮ ಭರವಸೆ ಅನ್ನಭಾಗ್ಯದೊಳಗೆ 10 kg ಕೊಡ್ತೀವಿ ಅಂತೇಳಿತ್ತು. ಅದಕ್ಕೆ ನಾವು ಅಕ್ಕಿ ಅವಾಗ ಸಿಗಲಿಲ್ಲ, ಆವಾಗ 5 kgದು ಹಣ ಕೊಟ್ವಿ. ಈಗ 5 kg ಕೊಟ್ಟು 5 kg ಹಣ ಏನು ಕೊಡ್ತಿದ್ವಿ, ಅದು ಈ ಥರ ಬೇಳೆ, ಎಣ್ಣೆ ಮತ್ತೊಂದು ಖರೀದಿ ಮಾಡೋದಕ್ಕೆ ಅದು ಭಾಳಷ್ಟು ಉಪಯುಕ್ತ ಆಗಿದೆ. ಹಣನ ನೀವು ಕೊಡೋದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯಗಳು ಬಂದವು. ಆ ಹಿನ್ನೆಲೆಯೊಳಗೆ DBTಯನ್ನು ಮುಂದುವರಿಸ್ತಾ ಇದ್ದೀವಿ. ಇಲ್ಲ ಅವ್ರದ್ದು ಇತ್ತಲ್ರಿ ಪ್ರಸ್ತಾವನೆ. ಭಾಳ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಬಿಡಿ ನೀವು. ರಾಜ್ಯದ